ಬೆಂಗಳೂರಲ್ಲಿ ಒಂದು ವಿಚಿತ್ರ ಪ್ರಾಣಿ ಪತ್ತೆಯಾಗಿದೆ. ಅದಕ್ಕೇನಾಗಿದೆಯೋ ಗೊತ್ತಿಲ್ಲ. ಮೋಸ್ಟ್ಲಿ ತಲೆ ಕೆಟ್ಟೋಗಿದೆ ಅಂತ ಅನ್ಸುತ್ತೆ, ಹುಚ್ಚು ಹಿಡಿದಿದೆ ಅಂತ ಅನ್ಸುತ್ತೆ. ಪಕ್ಕಾ ಸೈಕೋ ಇವನು ಅಂತ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವನು ನಡೆದುಕೊಳ್ಳುವ ರೀತಿ ಇದೆ ಅಲ್ವಾ, ಅದು ಹಾಗೆ ಅನ್ನಿಸ್ತಾ ಇದೆ. ಏನು ಮಾಡ್ತಾನೆ ಇವನು? ಆಟ ಆಡೋ ಮಗುಗೆ ಕಾಲಲ್ಲಿ ಒದೀತಾನೆ, ಸೈಕಲ್ ತುಳಿತಾ ಇದ್ರೆ ಕೂದಲು ಹಿಡಿದು ಎಳಿತಾನೆ, ನಡೆದುಕೊಂಡು ಹೋಗ್ತಾ ಇದ್ರೆ ಮೊಣಕೈನಲ್ಲಿ ಗುತ್ತಾನೆ. ನಿಜವಾಗ್ಲೂ ಮಕ್ಕಳಿರುವಂಥವ್ರು ಇವನು ಕೈಗೆ ಸಿಕ್ಕರೆ ಹಣ್ಣುಗಾಯಿ ನೀರ್ಗಾಯಿ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ. ಅದ್ಯಾವ ಮನಸ್ಥಿತಿ ರೀ ಒಂದು? ಕೂದಲು ಹಿಡಿದು ಜಗ್ತಾನೆ, ಮೊಣಕೈಯಲ್ಲಿ ಗುತ್ತಾನೆ, ನಡೆದುಕೊಂಡು ಹೋಗ್ತಾ ಇದ್ರೆ ಹೊಡಿತಾನೆ, ಮನೆಗೆ ಹೋಗ್ತಾ ಇದ್ರೆ ಗೇಟ್ ಗುದ್ದೋಕೆ ಬರ್ತಾನೆ. ಆಟ ಆಡುವ ಮಕ್ಕಳ ಕಂಡ್ರೆ ಇವನಿಗೆ ಅದು ಯಾವ ಮಟ್ಟಿಗೆ ಕೋಪನೋ ಏನು. ರಾಜಧಾನಿ ಬೆಂಗಳೂರಿನಲ್ಲಿ ಸೈಕೋ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಬನಶಂಕರಿ ಠಾಣಾ ವ್ಯಾಪ್ತಿಯ ತ್ಯಾಗರಾಜನಗರದಲ್ಲಿ ಆಗಿರುವಂತಹ ಘಟನೆ ಇದು. ಸೈಕೋ ಕಿರಿಕ್ನ ಹಲವು ಸಿಸಿಟಿವಿ ದೃಶ್ಯ TV5ಗೆ ಲಭ್ಯ ಆಗಿದೆ. ರಂಜನ್ ಎಂಬಾತನಿಂದ ಇದೇ ತಿಂಗಳ 14ರಂದು ಕೃತ್ಯ ಆಗಿದೆ. ಅಜ್ಜಿ ಮನೆಗೆ ಆಗಮಿಸಿದ್ರು ನೀವು ಜೈನ್ ಎಂಬ ಬಾಲಕ. ಆಟವಾಡುತ್ತಿದ್ದ ಬಾಲಕನನ್ನ ಈ ರಂಜನ್ ಒದ್ದಿದ್ದಾನೆ. ಆರೋಪಿ ರಂಜನ್ ವಿರುದ್ಧ ದೂರನ್ನು ದಾಖಲಿಸಿದ್ರು ಬಾಲಕನ ತಾಯಿ. ದೂರು ದಾಖಲಿಸಿ ಆರೋಪಿಯನ್ನ ಬಂಧನ ಕೂಡ ಮಾಡಿದ್ರು ಪೊಲೀಸರು. ಆದರೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದಾರಂತೆ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಫುಟ್ಬಾಲ್ ಒದ್ದಂಗೆ ಒದಿತಾನೆ. ಬಾಲಕನಿಗೆ ಒದ್ದಿರುವಂಥ ದೃಶ್ಯ ಇದು TV5ಗೆ ಲಭ್ಯ ಆಗಿದೆ. ನೋಡಿ, ಅಲ್ಲಿ ಅವ್ರ ಮನೆಯವ್ರ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ. ಆ ಟೈಮ್ನಲ್ಲಿ ನೋಡಿ ಹಿಂದೆಯಿಂದ ಬಂದು ಹೆಂಗೆ ಒದ್ದು ಹೋಗ್ತಾನೆ ಅಂತೇಳಿ. ಯಾವನ್ರಿ ಇವನು? ಏನು ತಲೆ ಸರಿ ಇಲ್ವಾ ಇವಂದು? ಅಥವಾ ಇವನಿಗೇನಾದರೂ ಮಕ್ಕಳನ್ನು ಕಂಡ್ರೆ ಈ ರೀತಿ ಮಾಡಬೇಕು ಅಂತ ಏನು ತಲೆಯಲ್ಲಿ ಹುಳ ಬರುತ್ತಾ? ನಿಜವಾಗ್ಲೂ ಬೆಂಗಳೂರಿನಲ್ಲಿ ಇಂತಹ ಈ ಸೈಕೋಪಾತ್ನನ್ನು ಕಂಡು ಆ ಹೆತ್ತವರು ಗಾಬರಿ ಆಗ್ತಾ ಇದ್ದಾರೆ. ಏನಪ್ಪ, ನಮ್ಮ ಮಕ್ಕಳಿಗೂ ಹೀಗೆ ಮುಂದಿನ ದಿನಗಳಲ್ಲಿ ಮಾಡಿದ ಅಂಥೇಳಿ ಆತಂಕದಲ್ಲೇ ಇದ್ದಾರೆ. ಇನ್ನೊಂದು ಕಡೆ ಒಂದು ಫೋಟೋ ನೋಡ್ತಾ ಇದ್ದೀವಿ. ನೋಡೋಕ್ಕೆ ಸೇಮ್ ಟು ಹಾಗೆ ಕಾಣಿಸ್ತಾನೆ ನಮಗೆ. ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ದಾನೆ ಅಂತ ಅನಿಸುತ್ತೆ. ಸೈಕಲಲ್ಲಿ ಹೋಗ್ತಾ ಇದ್ರೆ ನೋಡಿ ಹೇಗೆ ಗುತ್ತಾ ಇದ್ದಾನೆ ಅಂಥೇಳಿ. ಮೋಸ್ಟ್ಲಿ ಒಂದು ಮದುವೆ ಆಗಿಲ್ಲ ಅಂತ ಅನಿಸುತ್ತೆ. ಮದುವೆ ಆದರೆ ಇವಂಗೂ ಮಕ್ಕಳಾಗ್ಬೋದಲ್ವಾ? ಅಥವಾ ಅವ್ರ ಮನೇಲಿ ಮಕ್ಕಳಿದಾವೆಲ್ಲ ಗೊತ್ತಿಲ್ಲ. ಮನೇಲಿ ಮಕ್ಕಳಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇವನು ಕೊಡೋ ಕಾಟಕ್ಕೆ ಓಡಿ ಹೋಗಿರ್ಬೋದು, ಅಥವಾ ಇವನು ಮನೆಯಿಂದ ಆಚೆಗೆ ಹಾಕಿರ್ಬೋದು. ಅಂಥ ಸೈಕೋಪಾತ್ ಇವನು ರಂಜನ್. ನೋಡ್ಕೊಂಬಿಡಿ, ಅಕ್ಕಪಕ್ಕ ಎಲ್ಲಾದರೂ ಕಂಡ್ರೆ ನಿಮ್ಮ ಮಕ್ಕಳಿಗೂ ಹಿಂಗೆ ಒದಿಬಹುದು, ತಿವಿಬಹುದು, ಹೊಡಿಬಹುದು. ಬನಶಂಕರಿಯಲ್ಲಿ ಮಕ್ಕಳ ಮೇಲೆ ಸೈಕೋನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಲಘುವಾಗಿ ಪರಿಗಣಿಸಿದ್ರು ಇನ್ಸ್ಪೆಕ್ಟರ್ ಮಕ್ಕಳಿಗಾಗಬೇಕಿತ್ತು ಕೊಟ್ರೇಷನ್ಗೆ. ಈಗ ಹಿರಿಯ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಕರಣವನ್ನ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಇವರು. ಹೆಣ್ಣು ಮಕ್ಕಳ ಮೇಲೂ ಕೂಡ ಈತ ಹಲ್ಲೆ ನಡೆಸಿದ್ದಾನೆ. ಹೀಗಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಿಸೋಕೆ ಸೂಚನೆಯನ್ನ ಕೊಡಲಾಗಿದೆ. ಈಗ CCTV ದೃಶ್ಯಾವಳಿ ಪರಿಶೀಲನೆ ಮಾಡಿದ್ದಾರೆ ಇನ್ಸ್ಪೆಕ್ಟರು. ಈಗ ಸೂಚನೆ ಕೊಡಲಾಗಿದೆ. ತಕ್ಷಣವೇ ಆರೋಪಿಯನ್ನ ಬಂಧಿಸೋಕೆ ಹಿರಿಯ ಅಧಿಕಾರಿಗಳು ತಾಕೀತನ್ನ ಮಾಡಿದ್ದಾರೆ. ಆರೋಪಿ ಅರೆಸ್ಟ್ ಆಗಬೇಕು. ಇದು TV5ನ ಒತ್ತಾಯ ಕೂಡ ಹೌದು. ನಾವು ಮನವಿ ಮಾಡಿಕೊಳ್ಳಲ್ಲ. ಇಲ್ಲಿ ತಪ್ಪು ಮಾಡಿದಾನೆ, ಶಿಕ್ಷೆ ಆಗಲೇಬೇಕು. ಅದೇ ಆ ಇನ್ಸ್ಪೆಕ್ಟರ್ ಕೊಟ್ರೇಶ್ ಅವರ ಮಗನಿಗಾಗಿದ್ರೆ ಅಥವಾ ಮಗಳಿಗಾಗಿದ್ರೆ ನೀನು ಇನ್ಸ್ಪೆಕ್ಟರ್ ಸುಮ್ಮನೆ ಇರ್ತಿದ್ಯಾ? ಕಂಡೋರ್ ಮಕ್ಕಳಂತ ಏನೋ ಒಂದು ಕೇಸ್ ಹಾಕಿ ಅಲ್ಲಿ ಬೇಲ್ ಮೇಲೆ ಆಚೆ ಕಳಿಸೋದು. ಸ್ಟೇಷನ್ ಬೇಲ್ ಗೊತ್ತಿಲ್ಲ ಯಾವ ಬೇಲ್ ಕೊಟ್ಟಿದ್ದಾರೆ ಅಂತೇಳಿ. ಈಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದು ಬಹಳ ವೈರಲ್ ಆಗ್ತಾ ಇದೆ ವಿಡಿಯೋ. ಆತಂಕಕಾರಿ ವಿಚಾರ ಪೋಷಕರಿಗೆ. ಹಾಗಾಗಿ ಈ ಸೈಕೋಪಾತ್ನನ್ನು ಆದಷ್ಟು ಬೇಗ ಒದ್ದು ಒಳಗಡೆ ಹಾಕಬೇಕು. 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡಬೇಕು ಅವನಿಗೆ. ಆ ನೋವು ಗೊತ್ತಾಗಬೇಕು. ಹಾಗಾಗಿನೇ ಈಗ ಪೊಲೀಸರು ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಕೇರ್ಲೆಸ್ ಮಾಡಿಬಿಡ್ತಾರೆ. ಮಕ್ಕಳ ಮೇಲಿನ ಹಲ್ಲೆಗೆ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೂಡ ಕಿಡಿಕಾರಿದೆ. ಮಕ್ಕಳಿಗೆ ಗೌರವಯುತವಾಗಿ ಬದುಕಲು ಅವಕಾಶ ಕೊಡಬೇಕು. ಪದೇ ಈ ಥರದ ಘಟನೆಗಳು ನಡೆಯುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮಕ್ಕಳ ಆಯೋಗದಿಂದ ದೂರು ದಾಖಲು ಮಾಡ್ತೇವೆ ಅಂತ ಹೇಳಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮಕ್ಕಳ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಮಾಡೋದು ಅಥವಾ ಹಲ್ಲೆಯನ್ನು ಮಾಡೋದು ಅಕ್ಷಮ್ಯ ಅಪರಾಧ.
ಆದರೆ ಈ ಸೈಕೋಪಾತ್ ಇದಾನಲ್ವಾ, ಇವನು ಸಿಕ್ಕಾಪಟ್ಟೆ ಡೇಂಜರ್ ರೀ. ಹೆಣ್ಣು ಅಂತ ನೋಡಲ್ಲ, ಗಂಡು ಅಂತ ನೋಡಲ್ಲ, ಒಟ್ಟಿನಲ್ಲಿ ಮಕ್ಕಳು ಇವನು ಟಾರ್ಗೆಟು. ಅಲ್ಲ, ಹೋದ ಜನ್ಮದಲ್ಲಿ ಏನಾದರೂ ಮಕ್ಕಳಿಂದ ಒದೆ ತಿಂದಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಮಕ್ಕಳು ಹಿಗ್ಗಾಮುಗ್ಗ ಹೊಡೆದಿರ್ಬೋದು ನಟಾಡಿಸ್ಕೊಂಡು. ಆ ಸೇಡ್ಗೆ ಏನಾದರೂ ಈತ ಮಾಡ್ತಾ ಇರ್ಬೋದಾ? ಅಥವಾ ಮಕ್ಕಳನ್ನು ಹೊಡೆದ್ರೆ ಅದರಲ್ಲಿ ಏನಾದರೂ ಇವನಿಗೆ ವಿಕೃತ ಆನಂದ ಸಿಗುತ್ತಾ? ಸ್ವಲ್ಪ ನಿಮಾನ್ಸ್ ಕರ್ಕೊಂಡು ಹೋಗ್ಬೇಕು ಅವ್ರ ಪೋಷಕರಿಗೆ ಬೈತಾ ಇದೀವಿ ನಾವು, ಎಂಥ ಮಗನಿಗೆ ಜನ್ಮ ಕೊಟ್ರಿ ನೀವು ಅಂಥೇಳಿ. ಯಾಕಂದರೆ ಸಹಜವಾಗಿ ಬಂದೇ ಬರುತ್ತದು. ಮಗ ತಪ್ಪು ಮಾಡಿದರೆ ತಂದೆ ತಾಯಿಗೆ ಬೈತಾರೆ. ಹಾಗಾಗಿನೇ ಅವ್ನಿಗೆ ಈಗಲಾದರೂ ಒಳ್ಳೆ ಬುದ್ಧಿ ಕಲಿಸಿ, ಮತ್ತು ಪೊಲೀಸರು ಈ ಕೂಡಲೇ CCTV ಫುಟೇಜನ್ನು ಪರಿಶೀಲನೆ ಮಾಡಿದ್ದೀರಿ, ಅದರ ಆಧಾರದ ಮೇಲೆ ಆತನನ್ನು ಒಳಗೆ ಹಾಕಬೇಕು ಮತ್ತು ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ವೇಳೆಯಲ್ಲಿ ವ್ಯಕ್ತಿಯೊಬ್ಬ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಮಕ್ಕಳು ಪಾಪ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಾ ಇದ್ದಕ್ಕಂಥ ವ್ಯಕ್ತಿ ಬಂದು ಆ ಥರ ಹಲ್ಲೆ ಮಾಡಿದ್ದು, ಕವರೆ ಮಾಡಿದ್ದು, ಹಿಂಸೆ ಮಾಡಿದ್ದು ಬಹಳ ಬೇಸರದ ಸಂಗತಿ. ಹೀಗಾಗಿ ಆ ಒಂದು ಬನಶಂಕರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಯ ಮುಖ್ಯಸ್ಥರಿಗೆ ತಮ್ಮ ಮೂಲಕ ಏನು ಹೇಳಿಕೆ ಇಚ್ಛಪಡ್ತಾ ಇದ್ದಾರೆ ಅಂದ್ರೆ, ಆ ಒಂದು ಪ್ರಕರಣಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಕೂಡಲೇ FIR ಮಾಡಬೇಕು. JJ ಆಕ್ಟ್ ಸೆಕ್ಷನ್ 75 BNS 89 ಪ್ರಕಾರ ಆ ಒಂದು ಪ್ರಕರಣವನ್ನು ದಾಖಲಿಸಿ ಮುಂದೆ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕಂತ ಹೇಳಿ ಆಯೋಗ ತಮ್ಮ ಮೂಲಕ ಹೇಳಿಕೆ ಇಚ್ಛಪಡ್ತಾ ಇದೆ. ಇದೇ ಥರ ಒಂದು ಮಕ್ಕಳಿಗೆ ನಮ್ಮ ಪ್ರತಿಯೊಬ್ಬರು ಸಹಿತ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳಿಗೆ 18 ವರ್ಷ ಪೂರ್ಣಗೊಳ್ಳುವವರೆಗೆ ಬಹಳ ಗೌರವದಿಂದ, ಘನತೆಯಿಂದ, ಖುಷಿಯಿಂದ ಬದುಕಲಿಕ್ಕೆ ಅವಕಾಶ ಕೊಡಬೇಕು. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅನುಸಾರ ಪ್ರತಿಯೊಂದು ಮಗು ಸಹಿತ, ಸಮಾಜದ ಕಟ್ಟಕಡೆಯ ಮಗು ಸಹಿತ ಅದು ಬಹಳ ಆನಂದದಿಂದ, ಗೌರವದಿಂದ ಬದುಕಬೇಕಾಗಿದೆ. ಹೀಗಾಗಿ ಈ ಥರದ ಒಂದು ಘಟನೆಗಳು ಅಲ್ಲಲ್ಲಿ ಪದೇ ಆಗ್ತಿರುವುದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನು ನಾವು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಮಕ್ಕಳು ಆಟ ಆಡ್ತಕ್ಕಂಥ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, ನೋಡ್ತಾ ಇದ್ದೀವಿ ಈ ಹುಚ್ಚಾಟವನ್ನ ಯಾಕೆ ಹೀಗೆ ಮಾಡ್ತಾ ಇದ್ದಂತೆ, ಇವ್ರ ಪೋಷಕರು ಯಾರಾದರೂ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರಾ? ಮಕ್ಕಳನ್ನ ಯಾಕೆ ಇವನು ಟಾರ್ಗೆಟ್ ಮಾಡ್ತಾ ಇದ್ದಾನೆ? ಹೋದ ಜನ್ಮದಲ್ಲಿ ಏನಾದರೂ ಮಕ್ಕಳು ಹಿಗ್ಗಾಮುಗ್ಗ ಹೊಡೆದಿದ್ರು ಅಂತ ಅನಿಸುತ್ತೆ ನಮಗೆ ಅವೆಲ್ಲ ಮಾಡ್ತಿರೋದನ್ನು ನೋಡಿದ್ರೆ. ಏನು ಕಾರಣಗಳಿರ್ಬೋದು ಅಂತ ಪ್ರಾಥಮಿಕವಾಗಿ ಏನೆಲ್ಲ ಗೊತ್ತಾಗ್ತಾ ಇದೆ? ಪ್ರಭು, ಒಂದು ಬೆಂಗಳೂರಿನಲ್ಲಿ ಅಮಾನುಷವಾದ ಘಟನೆ ಇದು ಅಂತ ಹೇಳಬೇಕಾಗುತ್ತೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು. ಏನು ಮಗು ಒಂದಕ್ಕೆ ಆಟ ಆಡ್ತಿದ್ದಂಥ ಸಂದರ್ಭದಲ್ಲಿ ಯುವಕ ಅಲ್ಲಿ ಬರುವಂಥದ್ದು, ಏನು ಫುಟ್ಬಾಲ್ ಒದೆಯುವ ರೀತಿಯಲ್ಲಿ ಆ ಮಗು ಆಟ ಆಡ್ತಿದ್ದಂಥ ಮಗುಗೆ ಒದಿತಾನೆ. ಸೊ ಅದರ ಪಕ್ಕದಲ್ಲೇ ಇನ್ನೂ ಒಂದು ಮಗು ಆಟ ಆಡ್ತಾ ಇರುತ್ತೆ, ಒಬ್ಬರು ಮಹಿಳೆ ಕೂಡ ಇರ್ತಾರೆ. ಸೊ ಏಕಾಏಕಿಯಾಗಿ ಬಂದು ಆ ಮಗುಗೆ ಒದ್ದ ರಭಸಕ್ಕೆ ರಸ್ತೆಗೆ ಬಿದ್ದು ಬಲಭಾಗದ ಕಣ್ಣೇನಿದೆ ಅಲ್ಲಿಗೆ ಸಂಪೂರ್ಣವಾಗಿ ಗಾಯಗೊಂಡಿರುವಂಥದ್ದು ಮತ್ತು ಅದನ್ನು ಆಸ್ಪತ್ರೆಗೆ ಸೇರಿಸಿ ಈಗಾಗಲೇ ಸ್ಟಿಚಸ್ ಕೂಡ ಹಾಕಿರುವಂಥದ್ದು. ಘಟನೆ ಸಂಬಂಧ ಮೊದಲು ದೂರನ್ನು ಕೊಡ್ತಾರೆ. NCR ತೆಗೆದುಕೊಂಡಂಥ ಪೊಲೀಸರು ಈಗಾಗಲೇ ಕೋರ್ಟ್ ಅನುಮತಿ ಪಡ್ಕೊಂಡು FIR ಅನ್ನು ದಾಖಲು ಮಾಡ್ತಾರೆ. FIR ಅನ್ನು ದಾಖಲು ಮಾಡಿಕೊಂಡು ಪರಿಶೀಲನೆ ಮಾಡಿದಾಗ ಮತ್ತು ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿದಾಗ ಏನು ಸೈಕೋ ರೀತಿಯಲ್ಲಿ ವರ್ತಿಸುವಂಥ ಯುವಕ ಏನಿದ್ದಾನೆ ಆತನ ಪೇರೆಂಟ್ಸ್ ಬಂದು ಆತನಿಗೆ ಏನು ಮಾನಸಿಕವಾಗಿ ಮೆಂಟಲ್ ಆಗಿ ಸ್ವಲ್ಪ ಆತ ಡಿಸ್ಟರ್ಬ್ ಇದ್ದಾನೆ, ಅವನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ವಿ ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಆತ ನಡೆದುಕೊಂಡಿರುವ ರೀತಿ ಇದೆಯಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಮಗುವಿನ ಪ್ರಾಣಕ್ಕೆ ಕುತ್ತು ಬರುವಂಥ ಎಲ್ಲ ಸಾಧ್ಯತೆಗಳಿತ್ತು. ಕೇವಲ ಅದೊಂದೇ ಮಗುವಲ್ಲ, ಇನ್ನೂ 2 ವಿಡಿಯೋಗಳಲ್ಲಿ ನಾವು ಗಮನಿಸ್ಬೋದು. ಸೈಕಲ್ನಲ್ಲಿ ಹೋಗ್ತಿದ್ದಂಥ ಒಂದು ಮಗುವನ್ನು ಕೂಡ ಆತ ತಲೆಯನ್ನು ಹಿಡಿದು ಎಳೆಯುವಂಥದ್ದು, ಅಲ್ಲಿ ಕುಚ್ಚೆಷ್ಟೇ ಅಲ್ಲಿ ಮಾಡಿ ಅಲ್ಲಿಂದ ಓಡೋಗುವಂಥದ್ದು. ಅದಾದ ನಂತರ ರಸ್ತೆಯಲ್ಲಿ ನಡ್ಕೊಂಬರ್ತಾ ಇದ್ದಂಥ 2 ಸಣ್ಣ ಹೆಣ್ಣು ಮಕ್ಕಳನ್ನು ನಡ್ಕೊಂಬರ್ತವೆ. ಅದರಲ್ಲಿ ಹಿಂದೆಯಿಂದ ಬರ್ತಾನೆ, ಬರಬೇಕಾದ್ರೆ ಆ ಮಗುಗೆ ತಲೆಯ ಮೇಲೆ ಹಲ್ಲೆಯನ್ನು ಮಾಡಿ ಆತ ಅಲ್ಲಿಂದ ಹೋಗುವಂಥದ್ದು. ಅಂದರೆ ಇದೇ ಮೊದಲು ಬರೆಯಲ್ಲ, ಈ ಹಿಂದೆ ಕೂಡ ಇಂಥ ಸಾಕಷ್ಟು ಘಟನೆಗಳು ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದು ಯಾರೊಬ್ಬರು ಕೂಡ ಇದ್ರ ಬಗ್ಗೆ ಹೋಗಿ ದೂರನ್ನು ಕೊಡಲಿಕ್ಕೆ ಮುಂದಾಗಿಲ್ಲ. ಯಾವಾಗ ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದ ಬಳಿಕ ಆ ಮಗುಗೆ ಸಂಪೂರ್ಣ ಗಾಯಗಳಾಗುತ್ತೆ. ಗಂಭೀರ ಗಾಯಗಳಾದ ನಂತರ ಆ ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು. ವೈರಲ್ ಆಗ್ತಿರುವ ಬೆನ್ನಲ್ಲೇ ಈಗ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಮಕ್ಕಳ ರಕ್ಷಣಾ ಆಯೋಗ ಏನಿರುತ್ತೆ, ಸೊ ಅವರು ಕೂಡ ಈ ಘಟನೆ ಬಗ್ಗೆ ಮಾಹಿತಿಯನ್ನು ಪೊಲೀಸರಿಗೆ ಕೇಳಿರುವಂಥದ್ದು. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಮಾಹಿತಿ ಬಂದಿದೆ. ಈಗಾಗಲೇ ಆತ ಏನು ಚೆನ್ನೈನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ ಅಂತೇಳಿ ಮಾಹಿತಿ ಇರುವಂಥದ್ದು ಹಿರಿಯ ಅಧಿಕಾರಿಗಳಿಗೆ. ತಕ್ಷಣ ಆತ ಹೆಬ್ಯೂಚುವಲ್ ಇದೇ ರೀತಿಯಾಗಿ ಸಿಕ್ಕ ಮಕ್ಕಳಿಗೆ ಹೊಡಿತಾ ಇರುವಂಥದ್ದು, ಹೆಬ್ಯೂಚುವಲ್ ಅಫೆಂಡರ್ ಥರ ಕಾಣ್ತಾನೆ. ಆತನ ವಶಕ್ಕೆ ಪಡ್ಕೊಂಡು
ಆತನ್ನು ವಿಚಾರಣೆ ಮಾಡಿ ಮತ್ತು ಬಂಧನ ಮಾಡಲಿಕ್ಕೆ ಏನಾದರೂ ಅವಕಾಶಗಳಿದ್ರೆ ಆತನ್ನು ಬಂಧಿಸಲಿಕ್ಕೆ ಕೂಡ ಸೂಚಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಆತನ ಬಂಧಿಸಿದ ನಂತರವೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ ಕಾನೂನು ಅಡಿಯಲ್ಲಿ, ಮತ್ತು ಸರ್ಕಾರವೇ ಅದಕ್ಕೆ ಚಿಕಿತ್ಸೆಗಳನ್ನು ಕೊಡಿಸುತ್ತೆ. ಹೀಗಾಗಿ ಈತನ ವಿರುದ್ಧ ಆತನ ವಶಕ್ಕೆ ಪಡೆದು ಬಂಧನ ಮಾಡಿ ಕಠಿಣ ಕ್ರಮವನ್ನು ಕೈಗೊಳ್ಳಿ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಆದರೆ ಪೋಷಕರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಂಥ ಏನು ಸೈಕ್ಗಳು ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವಂಥದ್ದು. ಒಂದೊಂದೇ ಮಕ್ಕಳನ್ನು ಇತ್ತೀಚೆಗೆ ಎಲ್ಲರೂ ಕೂಡ ಸಾಕೊಂಡಿರ್ತಾರೆ. ಆದರೆ ಈತ ಸೈಕ್ ರೀತಿಯಲ್ಲಿ ಹೋಗುವಂಥದ್ದು, ಹೊಡೆಯುವಂಥ ಕೆಲಸಗಳನ್ನು ಮಾಡುವಂಥ ನೋಡಿದರೆ ಸುತ್ತಮುತ್ತಲಿನಲ್ಲಿ ಇರುವಂತಹವರಿಗೆ, ಅಲ್ಲಿ ವಾಸವಾಗಿರುವಂಥ ನಿವಾಸಿಗಳಿಗೆ ತಮ್ಮ ಮಕ್ಕಳನ್ನು ಒಬ್ಬಂಟಿಯಾಗಿ ಆಟ ಆಡ್ಲಿಕ್ಕೆ ಬಿಡ್ಲಿಕ್ಕೆ ಕೂಡ ಭಯಭೀತರಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಇನ್ನು ಅವ್ರ ತಂದೆ ತಾಯಿ ನಾವು ಹೇಳೋದು ನೋಡಿ, ಹೀಗೆಲ್ಲ ಮಕ್ಕಳನ್ನ ಮೇಲೆ ಹಲ್ಲೆ ಮಾಡಿಕೊಂಡು ವಿಕೃತಿ ಮೆರಿತಾ ಇದ್ದಾನಲ್ವಾ, ಅವ್ನು ಮೆಂಟಲಿ ಅಪ್ಸೆಟ್ ಆಗಿದ್ರೆ ಟ್ರೀಟ್ಮೆಂಟ್ ಕೊಡಿಸಿ, ಅದ್ರ ಬದಲು ಮನೇಲಿ ನಾಯಿಗೆ ಕೂಡ ಹಾಕ್ತಾರೆ, ನಾಯಿಗೆ ಚೈನ್ ಹಾಕ್ತಾರಲ್ವಾ, ಹಂಗೆ ಹಾಕೊಂಡು ಇಟ್ಕೊಂಬಿಡ್ರಿ. ಅಲ್ಲಿ ಕಂಡ್ರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಕೊಡ್ತಾ ಇದ್ದಾನೆ ಅವನು. ಅವ್ನ ಮನೆಯಿಂದ ಯಾಕೆ ಆಚೆ ಬಿಡ್ತೀರಿ? ಗೃಹ ಬಂಧನದಲ್ಲಿ ಇಡಿ ಅಥವಾ ಚಿಕಿತ್ಸೆಯನ್ನು ಕೊಡಿ. ಈ ಥರ ಕಂಡವ್ರ ಮೇಲೆ ಹಲ್ಲೆ ಮಾಡುವಂಥದ್ದು ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ. ಇದು ಇನ್ಮೇಲೆ ರಿಪೀಟ್ ಆಗಬಾರ್ದು. ಹಂಗೇನಾದರೂ ಆದರೆ ಅವ್ರ ತಂದೆ ತಾಯಿ ಮೇಲೆ ಕ್ರಮ ತೆಗೆದುಕೊಳ್ಬೇಕಷ್ಟೇ.